Hello friends, welcome back to my YouTube channel. ಸೊ UPSC ರಿಸಲ್ಟ್ ಬಗ್ಗೆ ಸುದ್ದಿ ಹರಿದಾಡ್ಲಿಕ್ಕತ್ತದ. ನೀವು ಎಲ್ಲ ನೋಡಿರ್ಬಹುದು UPSC ರಿಸಲ್ಟ್ ಒಳಗ್ ಸ್ಕ್ಯಾಮ್ ಆಗೈತಿ ಅಂಡ್ ಒಂದಷ್ಟು ಜನ ಅಂತೂ UPSC ಒಳಗೂ ಹಿಂಗ್ ಮೋಸ ಆಗಕತ್ತಂದ್ರ ನೆಕ್ಸ್ಟ್ ನಾವ್ ಏನಕ್ಕ ಪ್ರಿಪೇರ್ ಆಗೋನು, ಯಾವ್ದನ್ನ ಒಂದು ಪ್ರಿಪರೇಷನ್ ನ ಯಾವ್ದ್ ಮಾಡೋನು, KPSC ಮಾಡೋನು, UPSC ಮಾಡೋನು, ಎಲ್ಲಾ ಕಡೆ ಹಿಂಗಾದ್ರ ಹೆಂಗ ಅನ್ನೋ ಒಂದಷ್ಟು ಗೊಂದಲಗಳು ನಿಮ್ಮೊಳಗ ರೈಸ್ ಆಗಿರ್ತಾವು. ಸೊ ಈ ಒಂದು ಟಾಪಿಕ್ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಈ ಒಂದ್ ವಿಡಿಯೋ ಮಾಡ್ಲಿಕ್ಕತ್ತೇನಿ. ಸೊ ಫಸ್ಟ್ ಥಿಂಗ್, UPSC ಒಂದ್ ರಿಸಲ್ಟ್ ಒಳಗ ಸ್ಕ್ಯಾಮ್ ಆಗೈತಿ ಅಂತ ಹೇಳಿ ಯಾಕೆ ಒಂದ್ ಸಂಶಯ ಬಂದೈತಿ ಅನ್ನೋ ಒಂದು ಪಾಯಿಂಟ್ ನಾವು ಫಸ್ಟ್ ಕನ್ಸಿಡರ್ ಮಾಡೋದಾತಂದ್ರ, ಒಂದ ಸೆಂಟರ್ ಒಳಗಿಂದು ಒಂದಷ್ಟು ವಿದ್ಯಾರ್ಥಿಗಳು ಅನುಕ್ರಮವಾಗಿ ನಂಬರ್ಗಳು ಬಂದಾವ್, ರಿಜಿಸ್ಟ್ರೇಷನ್ ನಂಬರ್ ಕ್ಲಿಯರ್ ಮಾಡ್ಯಾರ ಪರೀಕ್ಷೆನ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾತಂದ್ರ 112045 453 454 455 ಈ ತರ ಅನುಕ್ರಮವಾಗಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುವಂತ ವಿದ್ಯಾರ್ಥಿಗಳು ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡ್ಯಾರು. ಹಿಂಗಾಗಿ ಇದು ಜಸ್ಟ್ 3-4 ಜನರದಷ್ಟ ಆಗಿದ್ರ ಸಮ್ವೇರ್ ಡೌಟ್ ಬರ್ತಿರ್ಲಿಲ್ಲ. ಬಟ್ ಅರೌಂಡ್ 9 ವಿದ್ಯಾರ್ಥಿಗಳದ ಈ ತರ ಒಂದು ಅನುಕ್ರಮವಾಗಿ 3 ಸೆಟ್ ಅಂತೆ ಒಂದು ರಿಸಲ್ಟ್ ಒಳಗ ಕಾಣಕ್ ಸಿಗ್ತೈತಿ ನಿಮಗೆ, ನೀವು ಚೆಕ್ ಮಾಡಿದ್ರಿ ಅಂತಂದ್ರ. ಸೊ ಇದರಿಂದ ಒಂದು ಸಂಶಯ. ಸೆಕೆಂಡ್ ಪಾಯಿಂಟ್ ಏನಂತಂದ್ರ, ಕೆಲವು ವಿದ್ಯಾರ್ಥಿಗಳು ಏನ್ ಹೇಳಿಕತ್ತಾರ ಅಂದ್ರ ನಂದು 90+ ಆಗೈತಿ, 100 ಆಗೈತಿ, ಬಟ್ ಸ್ಟಿಲ್ ನಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ನಾ ಪಾಸ್ ಆಗಿಲ್ಲ, ಯಾಕೆ ಹಿಂಗ ಆಗ್ಲಿಕ್ಕತ್ತದ ಅನ್ನೋ ಒಂದು ಡೌಟ್. ಬಟ್ ಸಮ್ವೇರ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದ್ ಏನಂತಂದ್ರ, 110 ಅಥವಾ 100, 90 ತಗೊಂಡಂತ GS ಪೇಪರ್ 1 ಒಳಗ್ ತಗೊಂಡಂತ ವಿದ್ಯಾರ್ಥಿಗಳು ಸಮ್ವೇರ್ ಸಿಸ್ಯಾಟ್ ಒಳಗ್ ಏನಾರ ಫೇಲ್ ಆಗಿದ್ರೂ ಅವರು ಕ್ವಾಲಿಫೈ ಆಗಿರಂಗಿಲ್ಲ. ಅಂಡ್ ಕೋ ಇನ್ಸಿಡೆನ್ಸ್ ಇಂದನೂ ಈ ತರ ಒಂದು ಸಿಚುವೇಶನ್ ಬಂದಿರಬಹುದು. ಬಟ್ ಸ್ಟಿಲ್ ಹಂಗಂತೇಳಿ UPSC ಒಳಗ ಏನಾರ ಬದಲಾವಣೆಗಳು ಬರ್ಲೇಬಾರ್ದಂತ ನಾ ಹೇಳತ್ತಿಲ್ಲ. ಎಸ್, ಡೆಫಿನೆಟ್ಲಿ UPSC ಒಳಗೂ ಒಂದಷ್ಟು ಬದಲಾವಣೆಗಳು ಬರ್ಬೇಕು. ಅಂಡ್ ಡೆಫಿನೆಟ್ಲಿ UPSC ಒಂದಷ್ಟು ಬದಲಾವಣೆಗಳನ್ನ ತರ್ತದ. ಲಾಸ್ಟ್ ಇಯರ್ ನೀವು ನೋಡಿರ್ಬೋದು, ಒಬ್ರು ಲೇಡಿ ಚೀಟ್ ಮಾಡಿದ್ರು, ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಕ್ಯಾಸ್ಟ್ ನ ಮುಚ್ಚಿಟ್ಟು ಅವರು ಇವನ್ ಟ್ರೈನಿಂಗ್ ಲೆವೆಲ್ ಒಳಗೂ ಹೋಗಿದ್ರು. ಆ ಕಾರಣದಿಂದ ನೆಕ್ಸ್ಟ್ ಈ ಒಂದು ಹೋದ ವರ್ಷ, ಈ ವರ್ಷದೊಳಗಿನ ಒಂದು ಅಪ್ಲಿಕೇಶನ್ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅದೆಲ್ಲ ನೀವು ನೋಡಿರ್ತೀರಿ. ಸೊ ಡೆಫಿನೆಟ್ಲಿ ರೂಲ್ಸ್ ಗಳು ಬರ್ತಾವ, ರೆಗ್ಯುಲೇಷನ್ಸ್ ಗಳು ಬರ್ತಾವ, ಸ್ಟ್ರಿಕ್ಟ್ ಮಾಡ್ತದ UPSC. ಸೊ ಸಡನ್ ನಮ್ಗೆ ನೀವು ಡಿಮೋಟಿವೇಟ್ ಆಗುದು ಅಥವಾ ಹೋಪ್ ಕಳ್ಕೋದನ್ನ ಮಾಡಕ್ ಹೋಗ್ಬೇಡ್ರಿ. ಇನ್ನ ಸಮ್ವೇರ್ UPSC ಒಳಗೆ ಚೇಂಜಸ್ ಏನೇನ್ ಬೇಕಂತಂದ್ರ, UPSC ಏನ್ ಮಾಡ್ತೈತಂದ್ರ ಪ್ರಿಲಿಮ್ಸ್ ರಿಸಲ್ಟ್ ಬಿಡುವಾಗ ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ಸ್ ಅಷ್ಟ ಬಿಡ್ತದ, ಕೀ ಆನ್ಸರ್ಸ್ ಬಿಡಂಗಿಲ್ಲ, ಕಟ್ ಆಫ್ ಬಿಡಂಗಿಲ್ಲ. ಸೊ ಏನಾರ ಕೀ ಆನ್ಸರ್ ನ ಬಿಟ್ರು ಅಂತಂದ್ರ ಅವಾಗ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗ್ತದ. ಸೊ UPSC ಒಂದ್ ಕೀ ಆನ್ಸರ್ ನ ನೋಡ್ತಾರ, ಅದನ್ನ ನೋಡ್ಕೊಂಡ್ ಕಸ ಎಷ್ಟ್ ಅಂಕಗಳು ಬಂದವು ಅಂಡ್ ಕಟ್ ಆಫ್ ಏನಾರ ಅವಾಗನ ಬಿಟ್ರ ಒಂದು ಕ್ಲಾರಿಟಿ ಸಿಗ್ತದ. ಎಸ್, ನಂದು 90 ಆಗದ, ನಾ ಕ್ಲಿಯರ್ ಮಾಡೇನಿ ಅಥವಾ ನಾ ಕ್ಲಿಯರ್ ಮಾಡಿಲ್ಲ ಅನ್ನೋ ಒಂದು ಕ್ಲಾರಿಟಿ ವಿದ್ಯಾರ್ಥಿಗಳಿಗೆ ಸಿಗ್ತದ. ಸೊ ಕಟ್ ಆಫ್ ನ ಬೇಗ ಬಿಡ್ಬೇಕು ಅಂಡ್ ಕೀ ಆನ್ಸರ್ ನ ರಿಸಲ್ಟ್ ಜೊತೆ ಬಿಟ್ರೆ ಬೆಸ್ಟ್ ಆಗ್ತದ. ಅಂಡ್ ಬಟ್ ಇಲ್ಲಿ UPSC ಏನ್ ಮಾಡ್ತೈತಂದ್ರ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಮುಗಿದ ಆದ್ಮೇಲೆ ಪ್ರಿಲಿಮ್ಸ್ ಅದೊಂದು ಕಟ್ ಆಫ್ ಆಗಿರ್ಬೋದು, ಮೇನ್ಸ್ ಕಟ್ ಆಫ್ ಅದನ್ನೆಲ್ಲ ರಿಲೀಸ್ ಮಾಡ್ತದ. ಇಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮನ್ನ ತಾವು ತಿದ್ಕೊಳ್ಳಿಕ್ಕೆ ಒಂದು ಟೈಮ್ ಸಿಗಂಗಿಲ್ಲ. ಹೆಂಗಂದ್ರೆ ಈ ಪ್ರಿಲಿಮ್ಸ್ ಒಳಗ್ ನೀವು ಫೇಲ್ ಆಗಿರಿ ಅಂದ್ರೆ ಎಷ್ಟ್ ಅಂಕದೊಳಗ ಫೇಲ್ ಆಗಿರಿ, ಏನ್ ತಪ್ಪು ಮಾಡಿರಿ ಅಂತ ಇದ ಪ್ರಿಲಿಮ್ಸ್ ಒಳಗ್ ನಿಮಗ್ ಗೊತ್ತಾತಂದ್ರ ನೆಕ್ಸ್ಟ್ ಇಯರ್ ಒಂದು ಪ್ರಿಪರೇಷನ್ ನ ನೀವು ಆರಾಮಾಗಿ ಅಕಾರ್ಡಿಂಗ್ ಟು ದಟ್ ಪ್ರಿಪರೇಷನ್ ನ ಮಾಡ್ಕೊಂತ ಹೋಗ್ತಿರ್ತೀರಿ. ಬಟ್ ಇಲ್ಲಿ ಏನಾಗ್ತೈತೆ ಅಂದ್ರೆ ನೆಕ್ಸ್ಟ್ ಇಯರ್ ಎಂಡಿಗೆ, ಅಂದ್ರೆ ಈ ಒಂದು ವರ್ಷದ ಪೂರಾ ಪ್ರೊಸೆಸ್ ಮುಗಿದ ಮೇಲೆ ಕಟ್ ಆಫ್ ಬಿಡೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಒಂದು ಸಂಶಯ ಆಗಿರ್ಬೋದು, ತೊಂದರೆ ಆಗೈತಿ. ಇದ್ರೊಳಗ ಒಂದ್ ಬದಲಾವಣೆ ಬಂದ್ರ ಬೆಸ್ಟ್ ಇರ್ತದ. ಒನ್ ಮೋರ್ ಥಿಂಗ್ ಅಂದ್ರ, UPSC ಕ್ವಶನ್ ಪೇಪರ್ ಒಳಗ ಏನಾರ ಕ್ವಶನ್ಸ್ ಒಳಗ ಟೆಕ್ನಿಕಲ್ ಎರರ್ ಆಗಿರ್ಬೋದು, ಏನೋ ಒಂದ್ ಇಶ್ಯೂ ಇಂದ ಕ್ವಶನ್ಸ್ ಗಳು ಏನಾರ ತಪ್ಪಾಗಿದ್ದು ಅಂದ್ರ ಅವ್ರ ಒಂದ್ ಕ್ವಶನ್ಸ್ ನ ಡ್ರಾಪ್ ಮಾಡ್ಬಿಡ್ತಾರ ಸೀದಾ. ಅವಾಗ ಏನಾಗ್ತೈತಂದ್ರ ಎಡ್ಜ್ ಒಳಗ್ ಇರುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾತಂದ್ರ ಕಟ್ ಆಫ್ 86ಕ್ಕೆ ನಿಂತಿರ್ತದ, ಒಬ್ರು ವಿದ್ಯಾರ್ಥಿದು 86 ಆಗಿರ್ತೈತಿ. ಬಟ್ ಕ್ವಶನ್ ಒಂದಷ್ಟು UPSC ಏನ್ ಡ್ರಾಪ್ ಮಾಡ್ತೈತಲ್ಲ ಆ ಕ್ವಶನ್ಸ್ ಇವ್ರು ಕರೆಕ್ಟ್ ಆಗಿರ್ತಾವ. ಹಿಂಗಾಗಿ ಅದನ್ನ ಸೇರಿಸ್ಕೊಂಡು ಇವ್ರದ್ದು 86 ಆಗಿರ್ತದ, ಕಟ್ ಆಫ್ ಕ್ಲಿಯರ್ ಮಾಡಿರ್ತಾರು. ಬಟ್ ಆ ಕ್ವಶನ್ಸ್ ಅನ್ನ UPSC ಡ್ರಾಪ್ ಮಾಡಿತಪ್ಪ ಅಂದಾಗ ಇವ್ರದ ಸ್ಕೋರ್ ಏನಾಗ್ತೈತಿ 80 ಆಗ್ತದ. ಅವಾಗ ಇವ್ರು ಕ್ಲಿಯರ್ ಮಾಡಕ್ ಆಗಂಗಿಲ್ಲ. ಈ ತರ ಒಂದು ಕ್ವಶನ್ ಡ್ರಾಪ್ ಮಾಡೋ ಒಂದ ಏನು ಪದ್ಧತಿ ಐತ್ಲಾ ಅದನ್ನ ಸ್ವಲ್ಪ ಇವ್ರು ಬಿಟ್ರೆ ಬೆನಿಫಿಟ್ ಆಗ್ತೈತೆ. ಅದ್ರೊಳಗೆ ಏನೋ ಒಂದು ಗ್ರೇಸ್ ಮಾರ್ಕ್ಸ್ ಕೊಡೋದಾಗಿರ್ಬೋದು, ಅಥವಾ ಯಾವ ಇಶ್ಯೂಗೆ ಕ್ವಶನ್ ಇವರು ಡ್ರಾಪ್ ಮಾಡ್ಲಿಕ್ಕತ್ತಾರ ಅದ್ರ ಬಗ್ಗೆ ಸ್ವಲ್ಪ ರೀಸನ್ ಕೊಟ್ರೆ ಬೆಸ್ಟ್ ಆಗ್ತೈತಿ. ಅದರ್ವೈಸ್ UPSC ಒಳಗ ಸ್ಕ್ಯಾಮ್ ಆಗೈತಿ, UPSC ಪೂರ್ತಿನ ಒಂದು ಅಪ್ರಾಮಾಣಿಕ ಐತಿ, UPSC ಒಳಗುನು KPSC ತರ ಆಗತೈತಿ ಅಂತ ಹೇಳಿ ಏನಾರ ನಿಮ್ ಮೈಂಡ್ ಒಳಗಿದ್ರೆ ಅದನ್ನ ತೆಗೆದ್ ಹಾಕ್ರಿ.
ಈಗ ಆಲ್ರೆಡಿ ಟ್ವಿಟರ್ ಮೂಲಕ ಆಗಿರ್ಬೋದು ಸರ್ಕಾರಕ್ಕೂ ಒಂದು ಮನವಿಗಳು ಹೊಂಟವು ವಿದ್ಯಾರ್ಥಿಗಳ ಕಡೆಯಿಂದ ಕೀ ಆನ್ಸರ್ ಆಗಿರ್ಬೋದು ಕಟ್ ಆಫ್ ಆಗಿರ್ಬೋದು ಮತ್ತೆ ಈ ಕ್ವಶನ್ ಡ್ರಾಪ್ ಬಗ್ಗೆ ಒಂದು ಕ್ಲಾರಿಟಿ ಬರ್ಲಿ UPSC ಕಡೆಯಿಂದ ಅಂತ ಹೇಳಿ ಅಂಡ್ ಡೆಫಿನೆಟ್ಲಿ ಆದಷ್ಟು ಬೇಗ UPSC ಕಡೆಯಿಂದ ಚೇಂಜಸ್ ಅಂತೂ ಬರ್ತಾವು. ನಿಮ್ಮ ಒಂದು ಪ್ರಿಪರೇಷನ್ ನ ನೀವು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ರಿ. ಸಮ್ವೇರ್ ಸಿಸ್ಯಾಟ್ ಒಳಗೆ ನೀವು ಫೇಲ್ ಆಗಿದ್ರು GS ಪೇಪರ್ ಒಳಗೆ 120 ಅಲ್ಲ 140 ತಗೊಂಡ್ರು ನೀವು ಕ್ಲಿಯರ್ ಮಾಡಕ ಸಾಧ್ಯ ಇಲ್ಲ. ಹಿಂಗಾಗಿ ವಿದ್ಯಾರ್ಥಿಗಳು ನೀವೇನ್ ಮಾಡ್ಬೇಕಂದ್ರೆ ಸಿಸ್ಯಾಟ್ ಅನ್ನು ಜಾಸ್ತಿ ಫೋಕಸ್ ನ ಕೊಡ್ಬೇಕು. ಸೊ ಐ ಹೋಪ್ ಈ ಒಂದು ಟಾಪಿಕ್ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.